ಕರ್ನಾಟಕದಲ್ಲಿದ್ದಂಥ ಎಲ್ಲ ನಕ್ಸಲರ ಶರಣಾಗತಿ ಪೂರ್ಣವಾಗಿದೆ. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಮುಂದೆ ಶರಣಾಗಿದ್ದಾರೆ ತಂಬುಟ್ಟು ಲಕ್ಷ್ಮಿ. ನೋಡಿ, ಕಳೆದ ಕೆಲ ದಿನಗಳ ಹಿಂದಷ್ಟೇ 5 ನಕ್ಸಲರು ಶರಣಾಗಿದ್ದರು. ಮುಖ್ಯಮಂತ್ರಿಗಳ ಕಚೇರಿಗೆ ಆಗಮಿಸಿ ಮುಖ್ಯಮಂತ್ರಿಗಳ ಮುಂದೆಯೇ ಶರಣಾಗತಿ ಬಯಸಿದ್ರು. ಇದೀಗ ತಂಬುಟ್ಟು ಲಕ್ಷ್ಮಿ ಕೂಡ ಎ ಕೆಟಗರಿ ಅನ್ವಯ ಪರಿಹಾರ ನೀಡುವುದಾಗಿ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಆರೋಗ್ಯ ಪರೀಕ್ಷೆಯನ್ನು ನಡೆಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಪುನರ್ವಸತಿ, ತರಬೇತಿ, ವಿದ್ಯಾಭ್ಯಾಸಕ್ಕೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ. ಈಕೆಯನ್ನು ಎ ಕೆಟಗರಿಯಲ್ಲಿ ಪರಿಗಣಿಸಲಾಗುತ್ತೆ. ಆಕೆ ಹೇಳಿರುವ ಊರಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಕ್ಕೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಪರಿಸ್ಥಿತಿ ವల్ల ಏನು ಸಿದ್ದರಾಮಯ್ಯರು ಕೊಟ್ಟಿದ್ದ ಸಲಹೆಯೊಂದಿಗೆ ಟಿವಿಯಲ್ಲಿ ಬರುತ್ತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅನಿಸ್ಕೊಂಡು ಬಂದಿದ್ದೀನಿ. ಪರಿಸ್ಥಿತಿ ವల్ల ಏನು ಸಿದ್ದರಾಮಯ್ಯರು ಕೊಟ್ಟಿದ್ದ ಸಲಹೆಯೊಂದಿಗೆ ಟಿವಿಯಲ್ಲಿ ಬರುತ್ತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅನಿಸ್ಕೊಂಡು ಬಂದಿದ್ದೀನಿ. ಪರಿಸ್ಥಿತಿ ವల్ల ಲೀಗಲ್ LADC ಅಂತಿದೆ, ಲೀಗಲ್ ಸರ್ವಿಸ್ ಸೆಂಟರ್. ಇದರಲ್ಲಿ LADC ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ಹಿಂದಿನ ಚೀಫ್ ಜಸ್ಟಿಸ್ ಇದು ಮಾಡಿದ್ರು. ಈಗ ಅಲ್ಲಿ ಆ ಫೆಸಿಲಿಟಿ ಕೊಡಬೇಕು ಮತ್ತು ಜೊತೆಗೆ ಸ್ಪೆಷಲ್ ಕೋರ್ಟನ್ನು ಮಾಡೋದಕ್ಕೆ ಪ್ರಾವಿಷನ್ ಇದು ಮಾಡಬೇಕು. ಅಲ್ಲಿ ಸ್ಪೆಷಲ್ ಆಗಿ ಹೇಗೆ PP ಇರ್ತಾರೋ ಅದೇ ರೀತಿ ಡಿಫೆನ್ಸ್ ಕೌನ್ಸಿಲ್ ಇದಕ್ಕೂ ಕೂಡ ಸರ್ಕಾರ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಟಿ ಮತ್ತು ನಾಗರಿಕ ಸಮಿತಿ ಅವರು ಕೂಡ ಅದು ಸರ್ಕಾರ ಪ್ರೋಸೆಸ್ಸನ್ನು ಕೂಡ ಪಾಸಿಟಿವ್ ಆಗಿ ಇದು ಮಾಡ್ತೀವಿ. ಇವತ್ತು ನಾಳೆ ಹಂಗೆ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಮಿಟಿ ಎಲ್ಲವೂ ಕೂಡ ಹೈಕೋರ್ಟಿಗೆ ಅಪ್ರೋಚನ್ನು ಮಾಡ್ತಾಯಿದೆ. ಸ್ಪೆಷಲ್ ಕೋರ್ಟ್ ಇದು ಒಂದು ಎ ಕೆಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕೆಟಗರಿಯಲ್ಲಿ ಇರುವವರು, ಅಂದರೆ ಎ ಕೆಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ಏನು ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವವರು. ಅದರಲ್ಲಿ ಬಿ ಕೆಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಕೊಂಡಿರೋರು. ಇನ್ನೊಂದು